ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ಇವತ್ತು ವಿಶೇಷವಾಗಿ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ, ಅದರಲ್ಲೂ ಸಹಕಾರಿ ತತ್ವದ ನೆಲೆಗಟ್ಟಿನಲ್ಲಿ ಸ್ಥಾಪಿತಗೊಂಡಂಥ ಒಂದಿಷ್ಟು ಬ್ಯಾಂಕ್ಗಳ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡಬೇಕು. ಅದರಲ್ಲೂ 65ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವಂಥ ದಿ ಯರಗಟ್ಟಿ ಅರ್ಬನ್ ಕೋ-ಆಪ್ ಕ್ರೆಡಿಟ್ ಬ್ಯಾಂಕ್ ಲಿಮಿಟೆಡ್, ಇದ್ರ ಕುರಿತಾಗಿ, ಈ ಒಂದು ಬ್ಯಾಂಕಿನ ಕುರಿತಾಗಿ ತಮ್ಮೊಂದಿಗೆ ಒಂದಿಷ್ಟು ಮಾತುಗಳನ್ನು, ಯಾಕಂತಂದ್ರೆ ಈ ಬ್ಯಾಂಕಿಗೆ ಆಲ್ರೆಡಿ ನಮ್ಮ ವಿಶೇಷವಾಗಿ ಲಿಂಗೈಕ್ಯ ಶ್ರೀ ಶಿವಲಿಂಗಪ್ಪ ಬಸಪ್ಪ ಜಕಾತಿಯವರ ಒಂದು ಮುಂದಾಳತ್ವದಿಂದ 1962ರಲ್ಲಿ ಸ್ಥಾಪಿತವಾದಂಥ ಈ ಸಂಸ್ಥೆ ಮೇಲೆ ಲಿಂಗೈಕ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಂತ ಶಿವಯೋಗಿಗಳವರು ಮುರುಗೋಡ ಇವರ ಆಶೀರ್ವಾದದಿಂದ ಶುರುವಾದಂಥದ್ದು. ವಿಶೇಷವಾಗಿ ಈ ಬ್ಯಾಂಕಿನ ಸಂಸ್ಥಾಪಕ ಮೆಂಬರ್ಗಳಲ್ಲೇ ಯರಗಟ್ಟಿ ಒಂದು ಸಂಸ್ಥೆಯಲ್ಲಿ ಲಿಂಗೈಕ್ಯ ಶ್ರೀ ಶಿವೋಜಪ್ಪ ಅಡಿಯಪ್ಪ ಜಕಾತಿ ಅಧ್ಯಕ್ಷರಿದ್ದರಾವತ್ತ, ಲಿಂಗೈಕ್ಯ ಸೋಮಪ್ಪ ಚನ್ನಪ್ಪ ಹಾದಿನ ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಶಿವಲಿಂಗಪ್ಪ ಬಸಪ್ಪ ಜಕಾತಿ ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಫಕೀರಪ್ಪ ಭೀಮಪ್ಪ ಇಟ್ನಾಳ್ ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಕರಬಸಪ್ಪ ಮಲ್ಲಪ್ಪ ಗಾಣಿಗೆ ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಮಹಾಲಿಂಗಪ್ಪ ಶಿವಲಿಂಗಪ್ಪ ಹೊಸೂರು ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಗುರುಲಿಂಗಪ್ಪ ಚನ್ನಬಸಪ್ಪ ಮನವಳ್ಳಿ ನಿರ್ದೇಶಕರು, ಲಿಂಗೈಕ್ಯ ಸಿದ್ದಪ್ಪ ಪರಪ್ಪ ಯರಗಣವಿ ನಿರ್ದೇಶಕರು, ಲಿಂಗೈಕ್ಯ ಶ್ರೀ ಲಿಂಗಯ್ಯ ವೀರಯ್ಯ ಹಿರೇಮಠ ನಿರ್ದೇಶಕರು. ಈಗ ವಿಶೇಷವಾಗಿ ಈ ಒಂದು ಬ್ಯಾಂಕ್ ಸ್ಥಾಪನೆಯಾಗಿ 1962ರಲ್ಲಿ ಎಲ್ಲ ಸಂಸ್ಥಾಪಕ ಮಂಡಳಿ ಇದನ್ನು ಇವತ್ತಿನವರೆಗೂ ಬೆಳೆಸ್ಕೊಂಡು ಮಾಡಿಕೊಂಡು ಒಂದು ಏನಪ್ಪ ಲಾಭದ ಒಂದು ಸಂಸ್ಥೆಯನ್ನು ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲೂ ವಿಶೇಷವಾಗಿ ಈ ಬ್ಯಾಂಕಿನ ನಿಜವಾಗಿ ಕೆಲಸ ಮಾಡೋರು ಸಂಸ್ಥಾಪಕರ ಜೊತೆಗೆ ವರ್ಕರ್ಗಳ ಜೊತೆಗೆ ಭಾಳ ಮುಖ್ಯ ಅಂದರೆ ಸಿಬ್ಬಂದಿ ವರ್ಗದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದರೆ ಅವರ ಶ್ರಮದಿಂದ ಮತ್ತು ಜೊತೆಗೆ ಇವರ ಬಂಡವಾಳದಿಂದ ಈ ಒಂದು ವಿಶೇಷವಾದ ಸಹಕಾರ ಸಂಘಗಳು ನೀಡಲಿಕ್ಕೆ ಸಾಧ್ಯದ. ಆ ಬ್ಯಾಂಕಿನ ಸಿಬ್ಬಂದಿಗಳಲ್ಲಿ ವಿಶೇಷವಾಗಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ನಾವು ಕರಿತೀವಿ, SA ಮೊರಬಾದ್ ಅಂತಿದ್ದಾರೆ. ಅದ್ರ ಜೊತೆಗೆ ಸಹಾಯಕ ಲೆಕ್ಕಿಗರು ಕತ್ತಿ ಶೆಟ್ಟಿ PB ಅಂತೇಳಿ, ಕುಮಾರಿ BT ಮೋಟೆ ಅವರು ಸಹಾಯಕ ಲೆಕ್ಕಿಗರು, ಹೀಗೆ ಮುನವಳ್ಳಿ ಗೋಕಾಕ್ ಶಾಖೆದ, ಅದೇ ರೀತಿ ಕಾಯ್ದೆ ಸಲಹೆಗಾರನ ಎಲ್ಲ ಮಾಡಿಕೊಂಡು ಈ ಒಂದು ಬ್ಯಾಂಕ್ ತನ್ನ ಒಂದು ಕೆಲಸವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದದ. ಈ ಯರಗಟ್ಟಿ ಅರ್ಬನ್ ಕೋ-ಆಪ್ ಕ್ರೆಡಿಟ್ ಬ್ಯಾಂಕ್ ಲಿಮಿಟೆಡ್ ವಿಶೇಷವಾಗಿ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಪ್ರಸ್ತುತ ಆಡಳಿತ ಮಂಡಳಿ, ನಿರ್ದೇಶಕ ಮಂಡಳಿ ಅಂತ ಅನ್ಬೋದು, ಆದರ್ಶ ಮಂಡಳಿ ಅನ್ಬೋದು, ಅವರಲ್ಲೇ ಇವತ್ತು MS ಜಕಾತಿ ಅವರು ಅಧ್ಯಕ್ಷರಿದ್ದಾರೆ. ಜೊತೆಗೆ HS ಗಂಗರೆಡ್ಡಿ ಇದ್ದಂಥವ್ರು ಉಪಾಧ್ಯಕ್ಷರಿದ್ದಾರೆ. ಇಲ್ಲಿ ಇವತ್ತಿನ ನಿರ್ದೇಶಕರು MD ಜಕಾತಿ ನಿರ್ದೇಶಕರು, SS ಬಾಳಿ ನಿರ್ದೇಶಕರು, CC ಆದಿಮ ನಿರ್ದೇಶಕರು, UV ಇಟ್ನಾಳ್ ನಿರ್ದೇಶಕರು, MG ತಾವಶಿ ನಿರ್ದೇಶಕರು, BS ತಡಸಲೂರು ನಿರ್ದೇಶಕರು, SV ಬೆಲ್ಲ ನಿರ್ದೇಶಕರು, ಮತ್ತು ಅದಕ್ಕೆಲ್ಲ BS ಪಟ್ಟಣಶೆಟ್ಟಿ ರಾಜು ನಿರ್ದೇಶಕರು, ಅದೇ ಮುಂದುವರೆದ NB ಚೌಡಪ್ಪನವರ್, SA ದಂಡನವರ್ ನಿರ್ದೇಶಕರು, FH ಕಾಮೋಶಿ ನಿರ್ದೇಶಕರು, ಇನ್ನು ಶ್ರೀಮತಿ SS ಯರಗಣವಿ ನಿರ್ದೇಶಕರು, ಅದೇ ಶ್ರೀಮತಿ RR ವಾರಿಯವರು ನಿರ್ದೇಶಕರು. ಈಗ ಇನ್ನು ವೃತ್ತಿಪರ ನಿರ್ದೇಶಕರು SV ಕಳ್ಳಿಗುದ್ದಿಯವರು, ಮತ್ತು ವೃತ್ತಿಪರ ನಿರ್ದೇಶಕರು SM ಬೋಳಿಶೆಟ್ಟಿ ಅವರು, ಆಡಳಿತಗಾರರು BM ರಾಯರ್, ಮುಂದೆ ಪ್ರಭಾರ ವ್ಯವಸ್ಥಾಪಕರು ಮೊರಬಾದ್ SV ಮೊರಬಾದ್ ಅಂತಿದ್ದಾರೆ. ಇವರೆಲ್ಲ ಕುಡ್ಕೊಂಡು ಈ ಸಂಸ್ಥೆಯನ್ನು ಇವತ್ತಿನ ದಿನದಲ್ಲೇ ಒಳ್ಳೆಯ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಇದರ ಬಗ್ಗೆ ನಮ್ಮ ಅಧ್ಯಕ್ಷರು, ಇದರ ಆಗಿರುವಂತಹ ವಿಶೇಷವಾಗಿ ಅವರು ಈ ಜಕಾತಿ ಅವರು ಕೆಲವೊಂದು ಈ ಇದರಲ್ಲೇ ಸದಸ್ಯರು ಎಷ್ಟಿದಾರ ಎಂತ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ದಿನಾಂಕ 31/3/2025 2838 ರೆಗ್ಯುಲರ್ ಮೆಂಬರ್ ಇದ್ದು, ಪ್ರಸ್ತುತ ವರ್ಷದಲ್ಲಿ 1 ಜನ ಹೊಸದಾಗಿ ಸೇರ್ಪಡೆಯಾಗಿ 16 ಜನರು ಕಡಿಮೆಯಾಗಿದ್ದು, ವರ್ಷಾಂತಕ್ಕೆ 2823 ರೆಗ್ಯುಲರ್ ಮೆಂಬರ್ ಇರ್ತಾರೆ. ಅದಂತೆ ವರ್ಷಾರಂಭಕ್ಕೆ 713 ಜನ ಅಸೋಸಿಯೇಟ್ ಸದಸ್ಯರಿದ್ದು, 8 ಜನ ಕಡಿಮೆಯಾಗಿದ್ದು, 38 ಜನರು ಹೊಸದಾಗಿ ಸೇರಿಸಿಕೊಂಡಿದ್ದು, ವರ್ಷಾಂತಕ್ಕೆ 743 ಅಸೋಸಿಯೇಟ್ ಮೆಂಬರ್ ಆಗಿರ್ತಾರೆ. ಅದಂತೆ ವರ್ಷಾರಂಭಕ್ಕೆ 234 ನಾಮಿನಲ್ ಸದಸ್ಯರಿದ್ದು, 7 ಜನರನ್ನು ಹೊಸದಾಗಿ ಸೇರಿಸಿಕೊಂಡಿದೆ. ವರ್ಷಾಂತಕ್ಕೆ 244 ನಾಮಿನಲ್ ಸದಸ್ಯರಿದ್ದಾರೆ. ಇನ್ನು ಷೇರು ಬಂಡವಾಳ ವರ್ಷಾರಂಭಕ್ಕೆ ಏನಿತ್ತಪ್ಪ ಅಂತಂದ್ರೆ
1,58,04,25 ರೂಪಾಯಿ ಷೇರು ಬಂಡವಾಳ ಇದ್ದರೆ ವರದಿ ಈ ವರ್ಷದಲ್ಲಿ 12,67,50 ರೂಪಾಯಿ ಜಮಾ ಬಂದಿದ್ದು ರೂಪಾಯಿ 2,17,320 ಪರ್ತ್ ಕೊಟ್ಟಿದ್ದು ವರ್ಷಾಂತಕ್ಕೆ 1,68,52,750 ಷೇರ್ ಬಂಡವಾಳ ಇರುತ್ತದೆ. ಪ್ರಸ್ತುತ ವರ್ಷದಲ್ಲಿ 10,42,725 ಷೇರು ಬಂಡವಾಳ ಹೆಚ್ಚಳವಾಗಿರುತ್ತದೆ. ಇನ್ನು ನಿಧಿಗಳು, ವರ್ಷಾರಂಭಕ್ಕೆ ಬ್ಯಾಂಕಿನ ಒಟ್ಟು ನಿಧಿಗಳು 5,76,36,38,273.45 ಇದ್ದು ಬ್ಯಾಂಕಿನ ಸ್ವಂತ ನಿಧಿಗಳು ಪ್ರತಿ ವರ್ಷ ಹೆಚ್ಚಳವಾಗುತ್ತಿದ್ದು ವರ್ಷಾಂತಕ್ಕೆ 6,39,89,817.56 ಒಟ್ಟು ನಿಧಿಗಳು ಇರ್ತವೆ. ಹಿಂಗೆ ಇದರ ಅಭಿವೃದ್ಧಿ ಕುರಿತಾಗಿ ಸ್ವತಃ ಇದರ ಏನಪ್ಪ ಅಂದ್ರೆ ಅಧ್ಯಕ್ಷರಾದಂತಹ ನಮ್ಮ ಜಕಾತಿ ಅವರು ಪ್ರಸ್ತುತಪಡಿಸಿ ಇನ್ನು ಉಳಿದೆಲ್ಲ ವಿವರ ಈ ಪುಸ್ತಕದಲ್ಲಿ ವಿಶೇಷವಾಗಿ ಈ ಯರಗಟ್ಟಿ ಕೋಆಪ್ ಕ್ರೆಡಿಟ್ ಸೊಸೈಟಿಯ ವಾರ್ಷಿಕ ವರದಿಯಲ್ಲಿ ಇದೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ ಈ ವಿಷಯ, ಈ ಒಂದು ಬ್ಯಾಂಕಿಗೆ ಈಗ 65ನೇ ಏನಪ್ಪ ಅಂತಂದ್ರೆ ಈ ವಾರ್ಷಿಕ ನಡೀತಾ 65ನೇ ವರ್ಷ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮಿತ್ರರಾದಂಥ ಈಶ್ವರ್ ಚಂದ್ರ ಬೆಡಗೇರಿ ಅವರನ್ನು ಈ ನಡೆಯುವ ಸಂಡೇ ನಡೀತಿರುವಂಥ ಐತವಾರ ದಿವಸ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಇವರಿಗೆ ಈಶ್ವರ್ ಚಂದ್ರ ಬೆಡಗೇರಿಗೆ ಆಹ್ವಾನ ಕೊಟ್ಟಿದ್ದು, ಇವರು ಬ್ಯಾಂಕಿನ ಡೆವಲಪ್ಮೆಂಟ್ ಸಲುವಾಗಿ ಮತ್ತೊಂದು ಸಲುವಾಗಿ ಅದ್ರ ಬಗ್ಗೆ ಏನು ಮಾಹಿತಿ ಇವ್ರಿಗೆ ಗೊತ್ತದ ಅದರ ಪೂರ್ವ ವಿವರಣೆ ಇವತ್ತು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯರಗಟ್ಟಿ ಬ್ಯಾಂಕಿನ ಬಗ್ಗೆ ಭಾಳಷ್ಟು ಒಳ್ಳೆಯ ಹೆಸರನ್ನು ಕೇಳಿದ್ವಿ. ಅದರ ಕುರಿತಾಗಿ ತಮಗೆ ಏನೇನು ತಿಳಿದದ ಅಥವಾ ನೀವು ಹೊರಟಿದ್ರಿ ಈಗ ಬಸ್ಸಿದಾಗಿ ಅಲ್ಲಿಯ ಪರಿಸ್ಥಿತಿ ಬಗ್ಗೆ ಏನು ನಿಮ್ಗೆ ಅನುಭವಕ್ಕೆ ಬಂದವ, ಇನ್ನೇನು ಬರುವುದವ ಅದು ನೀವು ಅಪೇಕ್ಷೆ ಮಾಡ್ತೀರಿ ಅನ್ನೋದನ್ನು ಈ ಸಂದರ್ಭ ಹೇಳ್ರಿ. ಧನ್ಯವಾದ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್, ನಡೆದಾಡುವ ದೇವರಂದೇ ಪ್ರಖ್ಯಾತರಾದಂತಾರೆ ಶತಾಯುಷಿ ಮುರುಗೋಡದ ಮಹಂತ ಶಿವಯುಗಳನ್ನು ಸ್ಮರಣೆ ಮಾಡ್ತಾ. ಯಾಕಂದ್ರೆ ಈ ಬ್ಯಾಂಕ್ ಹುಟ್ಟಬೇಕಾದ್ರೆ ಮೂಲ ಕಾರಣ ಅಂತಂದ್ರೆ ಸರ ಮಹಂತ ಆಚಾನವರು ಅವರ ಕೃಪಾಶೀರ್ವಾದದಿಂದ ಸರ್ ಈ ಯರಗಟ್ಟಿಯೊಳಗೆ ಈ ನಮ್ಮ ಯರಗಟ್ಟಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ ತಾವು ಇದೇ ಪ್ರಾಸ್ತಾವಿಕ ಹೇಳಿದಂಗೆ ರೀ ಅದು 9 ಫೆಬ್ರವರಿ 1962 ಸ್ಥಾಪಿತ ಆಯ್ತದೆ. ಇದು ಬ್ಯಾಂಕಿನ ಮೂಲ ಉದ್ದೇಶ ಅಂದರೆ ಸರ್ ಬೇರೆ ಬೇರೆ ಬ್ಯಾಂಕ್ಗಳಿದ್ದರೂ ಕೂಡ ರೀ ತಮ್ಮ ಒಂದು ಯರಗಟ್ಟಿಯ ಒಂದು ಮಿತಿಯೊಳಗನ ಯರಗಟ್ಟಿಯ ಜನರಿಗೆ ಹೆಚ್ಚಾಗಿ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸರ್ ಇದೇ ನೀವು ಹೇಳಿದ್ರಲ್ಲ ಸರ್, ನಮ್ಮ ಸಂಸ್ಥಾಪಕರನ್ನು ಮೊದಲು ಮಾಡಿಕೊಂಡು ರೀ ಇವತ್ತಿನ ಆಡಳಿತ ಮಂಡಳಿಯವರಿಗೆ ತಾವೆಲ್ಲ ಹೇಳಿದ್ರಿ, ಇವರೆಲ್ಲರೂ ಕೂಡಿಕೊಂಡು ಸರ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗಾಗಿ ಅವರು ಅಹರ್ನಿಶಿ ದುಡಿದದ್ದರಿಂದ ರೀ ಅದು ಗೋಕಾಕರಿ ಮತ್ತು ಮುಣವಳ್ಳಿ ಹಾಗೂ ಯರಗಟ್ಟಿಯಲ್ಲಿ ನಮ್ಮ ಯರಗಟ್ಟಿ ಅರ್ಬನ್ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ ಸರ್. ನಿಜಕ್ಕೂ ನೀವು ಹೇಳಿದಂದ್ರೆ ಅಹರ್ನಿಶಿ ಶಿವಾಮಯ್ಯ ಅನ್ನುವಂಥ ಎಲ್ಲ ಒಂದು ಏನಿದಾರಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರು ಅವರ ಒಂದು ದುಡಿಮೆ ಇದಕ್ಕೆ ನಿಜಕ್ಕೂ ಮೂಲ ಅಂತ ಅನಿಸ್ತದೆ ರೀ. ಯಾಕಂದ್ರೆ ನಮ್ಮ ಯರಗಟ್ಟಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಿಂದ ಅಧ್ಯಕ್ಷರಾದ ಸನ್ಮಾನ್ಯ ನೀವು ಹೇಳಿ ಮಹಂತೇಶ್ ಶಿವಲಿಂಗಪ್ಪ ಜಕಾತಿಯವರೊಂದು ಮಾರ್ಗದರ್ಶನ ಸರ್. ಹಾಗೆ ಉಪಾಧ್ಯಕ್ಷ ಅಂತಾರೆ HS ಗಂಗರೆಡ್ಡಿ ಅವರೊಂದಿಗೆ ರೀ ನೀವು ನಿರ್ದೇಶಕರೆಲ್ಲ ಸರ್ MD ಜಕಾತಿ SS ಬಾಳೆ CC ಹಾದಿಮಣಿ UV ಇಟ್ನಾಳ ಗೋಕಾಕರ್ ನಮ್ಮ ಮಹಂತೇಶ್ ಶಿವಲಿಂಗಪ್ಪನ ತಾಂಶಿಸ್ತಾರೆ. ಹಾಂ ಸರ್ BS ತಡಸ್ಲೂರು SP ಬೆಲ್ಲರ್ ಬಸವರಾಜ್ ಪಟೇಲ್ ಶೆಟ್ಟಿ SB ಚೌಡಪ್ಪನವರು SA ದಂಡೆಯನ್ನವರ್ ನಂತರ FS ಕಹಮೋಸಿ ಶ್ರೀಮತಿ ಸಾವಿತ್ರಿ ಶಿವಾನಂದ ಅರಗವಣಿ ಶ್ರೀಮತಿ ರಾಜೇಶ್ವರಿ ರಾಜನಂದ ವಾಲಿ ಅವರ ಜೊತೆಗೆ ಸರ್ ವೃತ್ತಿಪರ ನಿರ್ದೇಶಕರಾಗಿ ಸರ್ ಶ್ರೀ ಸೋಮಪ್ಪ ವಿಕಳ್ಳಿಗುದ್ದಿ ಅವರು, ಹಾಗೆ ಸರ್ ಶ್ರೀ SM ಬೋಳಿಶೆಟ್ಟಿ ಅವರು ಆಡಳಿತ ಸಲಹೆಗಾರರಿಗೆ, ಹಾಗೆ ವ್ಯವಸ್ಥಾಪಕರು ಮೊದಲು ಸರ್ ಪ್ರಪ್ರಥಮ ವ್ಯವಸ್ಥಾಪಕರ ಮ್ಯಾನೇಜರ್ ಅಂದರೆ ಹಿರಿಯ ಶ್ರೀ ಬಾಪೂಜಿ M ರಾಯರಿ ಅವರೊಂದಿಗೆ ಇಂದಿನ ಪ್ರಭಾರಿ ವ್ಯವಸ್ಥಾಪಕರಂತ ಶಿವಲಿಂಗಪ್ಪ M ಅವರಬಹುದು. ಈ ಮತ್ತು ಬ್ಯಾಂಕಿನ ಮುನ್ವಳಿ ಶಾಖೆಯ ವ್ಯವಸ್ಥಾಪಕರು ಸಹೋದರಿ ರೀ ಗಿರಿಜಾ ತೋಡ್ಕರ್, ಹಾಗೆ ರೀ ನಮ್ಮ ಗೋಕಾಕ್ ಶಾಖಾ ಪ್ರಭಾರಿ ವ್ಯವಸ್ಥಾಪಕರಂತ ಶ್ರೀ ಸಂತೋಷ್ ಚಂದ್ರಶೇಖರ್ ದುಗಾಣಿ ಇವರೊಂದಿಗೆ ರೀ ಸುಮಾರು 13 ಮಂದಿ ಸರ್ ಸಹೋದ್ಯೋಗಿ ಬಳಗದವರ ಒಂದು ಅವಿಶ್ರಾಂತಿಯ ಒಂದು ದುಡಿಮೆಯ ಫಲವಾಗಿ 2026ನೇ ಸಾಲಿಗೆ ಬ್ಯಾಂಕಿಗೆ ನಿವ್ವಳ ಲಾಭ ರೀ ಇಲ್ಲ ಸರ್ 70,16,312 ರೂಪಾಯಿ 88 ಪೈಸಾ ಆದದ್ದು ಸರ
ನಿಜಕ್ಕೂ ಅತ್ಯಂತ ಹರ್ಷದ ಸಂಗತಿ. ದುಡಿಮೆಗೆ ಕಾರಣ ಅಂತ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ಬೇಕು ಅನಿಸ್ತಾರೆ. ಯಾಕಂದ್ರೆ ನಮ್ಮ ಗೋಕಾಕದಲ್ಲಿ ಸದ್ಯ ಯರಗಟ್ಟಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ ಶಾಖೆ ರೀ, ಇದು ಪ್ರಾರಂಭವಾದದ್ದು ದಿನಾಂಕ 30 ನವೆಂಬರ್ 1998 ಆವಾಗ ಸರ್ ಇನ್ನು ಶಾಖೆಯ ಮುಖ್ಯ ವ್ಯವಸ್ಥಾಪಕರಾಗಿರಿ ಚಂದ್ರಶೇಖರ್ ಬಸಲಿಂಗಪ್ಪ ದುಗಾಣಿ ಅಂತಿದ್ದಾರೆ ರೀ. ಅಂದರೆ ಎರಡನೇದಾಗಿ ರಾಜಶೇಖರ್ ಜಿ ಮಂಡಮೂರಿ ಅವರು, ಮೂರನೇದಾಗಿ ಶ್ರೀ ಸಂಗಪ್ಪ ಎಸ್ ಪಟೇಲ್ ಅವರು, ನಾಲ್ಕನೇದಾಗಿ ಪತ್ರಪ್ಪ ಮಲ್ಲಪ್ಪ ಹಳ್ಳಿಮಟ್ಟಿ, ಮುಂದೆ ಐದನೇದವ್ರ ಸಹೋದರಿ ಗಿರಿಜಾ ಗುದ್ಲೆಪ್ಪ ತಡಕೋಡದವರು. ಇವರು ಏನು ನಮ್ಮ ಇಲ್ಲಿ ಬಂದ್ರಲ್ರಿ, ಇವರಿಗಿಂದ ನಮಗೆ ಹೆಚ್ಚಿಗೆ ನಮ್ಮ ಯರಗಟ್ಟಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಒಂದು ಜೊತೆಗೆ ಇವ್ರು ನಮ್ಮ ಮನೆಯೊಳಗನೆ ಇದ್ದರು, ನಮ್ಮ ಸಹೋದರ ಇದ್ದಂಗೆ ರೀ. ಅವರು ಭಾಳಷ್ಟಾಗಿ ನಮಗೆ ಅವರೊಂದು ವಹಿವಾಟು ರೀ, ಬ್ಯಾಂಕಿನ ವ್ಯವಹಾರದಿಂದಾಗಿ. ಮತ್ತು ಇಂದು ಸರಿ ಉತ್ಸಾಹಿ ಪ್ರಭಾರಿ ಶಾಖಾ ವ್ಯವಸ್ಥಾಪಕರಂತ ಮಾನ್ಯ ಶ್ರೀ ಸಂತೋಷ್ ಚಂದ್ರಶೇಖರ್ ದುಗಾನಿ ಅವರದ ರೀ. ಅವರೊಂದಿಗೆ ಶಾಖಾ ಪ್ರಾರಂಭವಾದಾಗಿನಿಂದ ಅಂದರೆ ಸುಮಾರು 30 ವರ್ಷ ಬ್ಯಾಂಕಿನ ಶ್ರೇಯಸ್ಸಿಗಾಗಿ ಹಗಲಿಡಿದು ದುಡಿದವರು ಅಂದರೆ ಕುತುಬುದ್ದೀನ್ ಖುದಾ ಸಾಬ್ ದಳವಾಯ್ ಅಂತೀವಿ ಸರ್. ಇವು ನಮ್ಮ ಗೋಕಾಕದ ಮನೆ ಮಗನಂಗೆ ಅದಾರ ಸರ್, ಅಷ್ಟು ಕೆಲಸ ಮಾಡ್ತಾರೆ. ಹಾಗೆ ಹಿಡ್ದಾದ ಶ್ರೀ ಅಮೋಘ ಪಂಚಪ್ಪ ಗೋಮಾಡಿ ಅಂತೇಳಿ ಇವರೆಲ್ಲ ಕೂಡ ವಂದನೀಯರು ಸರ್. ಈ ಗೋಕಾಕದೊಳಗೆ ಹಿರಿಯ ಅದೊಂದು ನಿರ್ದೇಶಕರಾಗಿ ಇಲ್ಲಿಗೆ ಗಂಗಪ್ಪಣ್ಣ ತಾಮಸಿಯವ್ರು ರೀ ಭಾಳಷ್ಟು ಸಹಕಾರ ಕೊಟ್ಟರು. ಅಂದರೆ ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ರೀ ಒಂದು ಪ್ರದೇಶದ ಒಬ್ಬ ಹಿರಿಯರು ಬೇಕಾಗ್ತದೆ ರೀ. ಆ ರೀತಿ ಗಂಗಪ್ಪಣ್ಣವರು. ಮತ್ತು ಇಂದು ಸರ ನಮ್ಮ ಯುವ ಧುರೀಣರಂಥ ಸರ್ ನಮ್ಮ ಮಹಾಂತೇಶ್ ಗಂಗಪ್ಪಣ್ಣ ತಾಮಸಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಬ್ಯಾಂಕ್ ಸುವ್ಯವಸ್ಥಿತವಾಗಿರ್ತದೆ ಸರ್. ಮತ್ತು ಬ್ಯಾಂಕಿಗೆ ಒಂದು ಶಾಸನಬದ್ಧ ಲೆಕ್ಕ ಪರಿಶೋಧಕರಂತೇಳಿ ನಮ್ಮ ಹುಬ್ಬಳ್ಳಿ MK ಬಾಬಾಜಿ ಕಂಪ್ನಿಯವರು, ಹಾಗೆ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಪವನ್ ಆರ್ ಪೂಜೇರಿಯವರು, ಮತ್ತು ಬ್ಯಾಂಕಿನ ಒಂದು ಇವರೆಲ್ಲರೂ ಕೂಡ ಸರ್ ಬ್ಯಾಂಕಿನ ಒಂದು ಶ್ರೇಯೋಭಿವೃದ್ಧಿಗಾಗಿ ದುಡಿತಾ ಇದ್ದಾರೆ ರೀ. ಇಂಥ ಒಂದು ಸಮಯದಲ್ಲಿ ಸರ್ ನಮಗೆ ಈ ಗೋಕಾಕ ಈ ಶಾಖೆಯ ಒಂದು ವತಿಯಿಂದ ಇಲ್ಲಿ ನಾವು ಏನು ಮಾಡ್ತಾರೆ ಸರ್, ಕೆಲವು ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ದೀವಿ ರೀ. ಹೀಗಾಗಿ ನನಗೆ ಏನು ಮಾಡಿದ್ದಾರೆ ಸರ್, ಈ ಸಲ 65ನೇ ಒಂದು ವಾರ್ಷಿಕ ಮಹಾಸಭೆ ಅದಲ್ರಿ, ಇದಕ್ಕೆ ಉತ್ತಮ ಗ್ರಾಹಕ ಅಂತೇಳಿ ಆಯ್ಕೆ ಮಾಡಿರಿ ನಮಗೆ ಬರಲಿಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ ಸರ್. ಹೀಗಾಗಿ ಸರ್ ನನಗೂ ಭಾಳ ಒಂದು ಸಂತೋಷ ಅನಿಸ್ತದೆ. ಈಗ ನೀವು ಅದರ ಗ್ರಾಹಕರಾಗಿ ಈ ಬ್ಯಾಂಕಿನ ಸೇವೆ ಬಗ್ಗೆ ನಿಮಗೆ ಏನು ಅನಿಸ್ತದೆ ಸರ್? ಭಾಳ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ಸರ್ ಕೆಲವೊಂದು ಬ್ಯಾಂಕ್ಗಳು ಸರ್ ಏನಾಗಿತ್ತು ಅಂತಂದ್ರೆ ಅವು ತಮ್ಮದೇ ಅಂತ ಒಂದು ಕಪಿಮುಷ್ಟೊಳಗೆ ಇದಾವೆ ರೀ. ಹೀಗಾಗಿ ರೀ ಈಗೇನಿದೆ ಉದಾರೀಕರಣ ಮನೋಭಾವ ಅದ ರೀ. ಈಗ ನಿಮಗೆ ನೀವು ಗ್ರಾಹಕರಾಗಿ ನಾವು ಅಲ್ಲಿ ಹೋದಾಗ ರೀ ಒಂದು ಸಿಗಬೇಕಾದ ಒಂದು ಗೌರವ ನಮಗೆ ಯಾವಾಗ ಬೇಕು ಅದು ದುಡ್ಡು ಸಿಗ್ತದೆ ರೀ. ನಮಗೆ FDಗಳು ಇಟ್ಟರೆ ಅದ್ರ ಮೇಲೆ ಈಸಿಯಾಗಿ ಇದು ಸಿಗ್ತಾರೆ ರೀ. ಮತ್ತು ನಮಗೇನಾದ್ರೂ ಲೋನ್ ಬೇಕಾದ್ರೆ ಅದಕ್ಕೂ ಸಹಕಾರ ಮಾಡ್ತಾರೆ ರೀ. ಒಟ್ಟಾರೆ ಸರ್ ತಮ್ಮ ಒಂದು ಬ್ಯಾಂಕಿನ ಒಂದು ಇತಿಮಿತಿ ಒಳಗೆ ರೀ ಜನಪರ ಕಾರ್ಯಗಳನ್ನು ಭಾಳಷ್ಟು ಮಾಡಿರಿ ಸರ್. ಈ ನಿಟ್ಟಿನಲ್ಲಿ ಸರ್ 1962 ಸ್ಥಾಪನೆ ಆದದ್ದು. 2013 ಒಳಗೆ ಸರ್ ಈ ನಮ್ಮ ಯರಗಟ್ಟಿ ಕೋಆಪರೇಟಿವ್ ಬ್ಯಾಂಕಿನ ಒಂದು ಸುವರ್ಣ ಸಂಭ್ರಮ ಅಂಥೇಳಿ ಒಂದು ಕಾರ್ಯಕ್ರಮ ಅಂದರೆ ಒಂದು ಪುಸ್ತಕವನ್ನು ತಂದುಬಿಡ್ರಿ. ಇದರ ಸಂಪಾದಕರು ನಮ್ಮ ಪೂಜ್ಯಗಳು ಡಾಕ್ಟರ್ YM ಯಾಕೋಳಿ ಅವರು ಸರ್. ಅವರ ಜೊತೆಗೆ ಸರ್ ಸಹ ಸಂಪಾದಕರಾಗಿ ನಮ್ಮ ಸಾಹಿತಿ ಸಹೋದರು ಶ್ರೀ BI ಚಿನುಗುಡಿ ಅವರು ಸರ್. ನಿಜಕ್ಕೂ ಸರ್ 50 ವರ್ಷಗಳ ಒಂದು ಸಾಧನೆ, ಇದೊಂದು ದೊಡ್ಡದೊಂದು ಇತಿಹಾಸ ಸರ್. ಇಲ್ಲಿ ಒಂದು ಇದರೊಳಗೆ ಸರ್ ಇದನ್ನು ಸಹಜ ನಾವು ಪುಟಗಳನ್ನು ತೆರೆದು ನೋಡಿದರೆ ಸರ್ ಈ ವಿಶೇಷವಾಗಿ ಬಸವೇಶ್ವರ ಒಂದು ಸ್ಮರಣೆ ಎಂದಿಗೆ ಸರ್ ಮಹಾಂತ ಜನ ಅವರು ಸರ್ ಶತಾಯುಷ ಅವರ ಒಂದು ಸ್ಮರಣೆ ಮಾಡಿಕೊಂಡು ಆಮೇಲೆ ಸರ್ ಆಗಿನ ಪ್ರಥಮ ಒಂದು ಸಂಸ್ಥಾಪಕರು ಜಕಾತಿ ಅವರು ರೀ, ಹಾಗೆ ಸರ್ ಈ ಶಿವಾಜಪ್ಪ ಅವರು, ಹಾಗೆ ಸರ್ ಸೋಮಪ್ಪ ಅವರು ರೀ. ಹೀಗೆ ಸರ್ ಇದು ಮಾಡಿಕೊಂಡು ಹಲವಾರು ಒಂದು ಶುಭ ಸಂದೇಶಗಳನ್ನು ಸಂಗ್ರಹ ಮಾಡಿ ಸರ್ ಈ ಒಂದು ಪುಸ್ತಕವನ್ನು ಒಂದು ಮುಂದಿನ ಒಂದು ಪೀಳಿಗೆ ಉಳಿಲಿ ಅನ್ನುವಂಥ ದೃಷ್ಟಿಯಿಂದ ರೀ ಸರ್ ಯರಗಟ್ಟಿ ಸರ್ ನಮ್ಮ ಯಾಕೋಳಿ ಸರ್ ಮಾಡಿದ್ದಾರೆ ರೀ. ಇಲ್ಲಿ ಒಂದು ಮಾತು ಬರೀತಾರೆ ಸರ್, ಯರಗಟ್ಟಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ಗ್ರಾಮಗಳಲ್ಲಿ ಒಂದು, ಇಂದು ವ್ಯಾಪಾರಿ ಕೇಂದ್ರವಾಗಿ ಬೃಹದಾಕಾರವಾಗಿ ಹೊಡೆದಿದೆ. ಸಂಚಾರ ವ್ಯವಸ್ಥೆ ಅಂತೂ ತುಂಬ ಸರಿಯಾಗಿದೆ. ನೀವು ಭಾರತದ ಯಾವ ಮೂಲೆಗಾದರೂ ಹೋಗಬಾದರೂ ಬಸ್ಸಿನ ಸೌಕರ್ಯ ಇಲ್ಲಿ ಉಂಟು. ಇತ್ತೀಚೆಗೆ ತಾಲೂಕು ಕೇಂದ್ರವಷ್ಟು ಈ ತಾಲೂಕು ಆಗೈತೆ ಸರ್ ಅವತ್ತು ಆಶಾಪಟ್ಟಿದ್ರಿ. ಆ ರೀತಿ ಒಂದು ಆದರ್ಶ ಗ್ರಾಮ ರೀ. ಇಂಥ ಆದರ್ಶ ಗ್ರಾಮದಲ್ಲಿ ಇಂಥ ಒಂದು ಯರಗಟ್ಟಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನು ಸರ್ ಏನು ಕಾರ್ಯನಿರ್ವಹಿಸ್ತಾರೆ 65ನೇ ವಸಂತಕ್ಕೆ ಒಂದು ವಾರ್ಷಿಕ ಸಭೆಗೆ ಕಾಲಿಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ ಈ ಒಂದು ಬ್ಯಾಂಕಿನ ಸಿಬ್ಬಂದಿಯವರು ಹಾಗೆ ಇಲ್ಲಿ ಒಂದು ಆಡಳಿತದ ಒಂದು ಮಂಡಳಿಯವರು ನನಗೆ ಈ ಸಲ ಅಂದರೆ ಗೋಕಾಕದ ಒಂದು ಉತ್ತಮ ಗ್ರಾಹಕ ಅಂಥೇಳಿ ಒಂದು ಪ್ರೀತಿಯಿಂದ ಅವರು ಕರೆದಿದ್ದಾರೆ. ನಾಳೆ ರವಿವಾರ ದಿವಸ 23ನೇ ತಾರೀಕು ದುರುಂಡೇಶ್ವರ ಶ್ರೀಮಠ ರೀ ಯರಗಟ್ಟಿಯಲ್ಲಿ ಒಂದು ದೊಡ್ಡ ಒಂದು ಸಭೆಯನ್ನು ಮಾಡ್ತಾಯಿದ್ದಾರೆ.
ಇಂಥ ಒಂದು ಈ ಸಭೆ ಅರ್ಥಪೂರ್ಣವಾಗಿ ನಡೆಯಲಿ ಮತ್ತು ಮುಂದೆ ಜನಪರ ಒಂದು ಕಾಳಜಿಯನ್ನು ಇಟ್ಕೊಂಡ್ರಿ ಈ ಬ್ಯಾಂಕಿನಿಂದ ಇನ್ನಷ್ಟು ಒಂದು ಸೇವೆಗಳು ಜನತೆಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೂ ಮತ್ತು ಇದಕ್ಕೆಲ್ಲ ಸಹಾಯ ಆಗುವಂಥ ಶುಭವನ್ನು ಕೋರ್ತಾ ಇದ್ದಾರೆ ಸರ್. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಯರಗಟ್ಟಿ ಅರ್ಬನ್ ಕೋಆಪ್ ಕ್ರೆಡಿಟ್ ಬ್ಯಾಂಕ್ ಲಿಮಿಟೆಡ್ ಯರಗಟ್ಟಿ ಈ ಬ್ಯಾಂಕಿನ ಕುರಿತಾಗಿ ಇದರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅವ್ರ ಬಗ್ಗೆ ಒಂದು ಝಲಕ್ಕನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು ತಿಳ್ಕೊಳ್ತೀನಿ ನಾನು. ಮತ್ತಿದು ವಿಶೇಷವಾಗಿ ಎದ್ದೇಳುವಂಥ ಬಡವರಿಗೆ ಸಹಿತ ಹೆಲ್ಪ್ ಆಗುವಂಥದ್ದು. ಯಾಕಂದ್ರೆ ಎಲ್ಲ ಕೆಲಸಗಳು ಮುಖ್ಯ ಬೇಕಾಗಿದ್ದು ಫಂಡ್. ಆ ಫಂಡನ್ನು ಕೊಡುವಂಥದ್ದು ಮತ್ತು ಯೋಗ್ಯ ರೀತಿಯಿಂದ ಆ ದುಡ್ಡನ್ನು ತುಳಿಸಿ, ಇದು ಸಾರ್ವಜನಿಕರ ದುಡ್ಡಿದು. ಸಾರ್ವಜನಿಕ ದುಡ್ಡು ಲೇಟ್ ಆಗಿರ್ಬೋದು, ಆದರೂ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಗ್ರಾಹಕರು ಮಾಡಬೇಕು. ಯಾಕಂದರೆ ಎಲ್ಲ ಉದ್ಯಮಿಗಳು ಲಾಭ ಆಗ್ತಾವ ಅಥವಾ ಮತ್ತೇನೋ ಆಗ್ತಾವ ಅಂತಲ್ಲ, ಹಾನಿ ಆಗ್ಬೋದು, ಆರಂಭದಲ್ಲಿ ಮತ್ತೇನೋ ಆಗ್ಬೋದು. ಬಟ್ ಏನಾದರೂ ಮಾಡಿ ಪ್ರಯತ್ನ ಮಾಡಿ ಇದು ಸಾರ್ವಜನಿಕ ದುಡ್ಡು ಅವ್ರಿಗೆ ಮರಳಿ ಹೋಗಬೇಕು ಅನ್ನೋದು ನಮ್ಮೆಲ್ಲರಲ್ಲೂ ಗ್ರಾಹಕರಲ್ಲಿ ಮೊದಲು ಬರಬೇಕು. ಮತ್ತು ಅದೇ ಕಾಲಕ್ಕೆ ಹಿಡಿದ ಉದ್ಯೋಗಗಳನ್ನು ಯಶಸ್ವಿಗೊಳಿಸುವ ಚಾಕಚಕ್ಯತೆಯನ್ನು ಬೆಳೆಸಬೇಕಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ನಮ್ಮ ಯರಗಟ್ಟಿ ಅರ್ಬನ್ ಕೋಆಪ್ ಕ್ರೆಡಿಟ್ ಬ್ಯಾಂಕ್ ಲಿಮಿಟೆಡ್ ಬಗ್ಗೆ ವಿವರಿಸಿದ್ದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯ ಕೈಗಳಲ್ಲಿ ಒಂದು